ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹಲವು ದಿನಗಳಿಂದ ನಿರಂತರ ಪ್ರತಿಭಟನೆ ಆಗ್ತಾ ಇದೆ. ಬಿಜೆಪಿಯಿಂದ ಮುತ್ತಿಗೆಗೆ ಮುಂದಾದವರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ವಿಕಾಸಸೌಧದ ಗೇಟ್ ಬಳಿ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದ್ದು, ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರನ್ನ ಖಾಕಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ಹೈಗ್ರೌಂಡ್ಸ್ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಗಮನಿಸ್ತಾ ಇರಬಹುದು, ವಿಕಾಸಸೌಧದ ಗೇಟ್ನಿಂದ ಒಳಭಾಗಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು, ಯತ್ನಿಸೋದಕ್ಕೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದಗಳು ಕೂಡ ಆಯಿತು. ಬಿಜೆಪಿಯ ಕೆಲವು ನಾಯಕರನ್ನ ಹಾಗೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರತಿಭಟನಾಕಾರರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಬಿಜೆಪಿ ನಾಯಕರು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಈಗ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ವಿಧಾನಸೌಧದ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈಗ ಹೋರಾಟ ಆರಂಭಿಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅನೇಕ ನಾಯಕರನ್ನ ಸಂಪರ್ಕ ಮಾಡೋಣ. ಅಶೋಕ್ ಇದ್ದಾರೆ, ವಿಜಯೇಂದ್ರ ಅವರು ಇದ್ದಾರೆ, ಪ್ರೀತಮ್ ಗೌಡ ಇದ್ದಾರೆ, ಎಲ್ಲರೂ ಇದ್ದಾರೆ. ವಿಕಾಸಸೌಧದ ಪ್ರಮುಖ ಗೇಟ್ ಇದು. ಆ ಗೇಟ್ನಲ್ಲಿ ಈಗ ಮುತ್ತಿಗೆ ಹಾಕೋದಕ್ಕೆ ಅಂದರೆ ಒಳನುಗ್ಗೋದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ರಯತ್ನವನ್ನು ಪಟ್ಟರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದ್ರು. ಪೊಲೀಸರನ್ನ ತಡೆಗಟ್ಟುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆ ಕಡೆ ಪೊಲೀಸರಿದ್ದಾರೆ, ನೋಡ್ಬೋದು. ಈಗಾಗಲೇ ರೋಪ್ ಹಿಡಿದು ಅವರನ್ನ ಎಲ್ಲ ಕಾರ್ಯಕರ್ತರನ್ನ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ನಾಯಕರು ಕೂಡ ಇದು ಒಂದೇ ಗೇಟ್ ಅಲ್ಲ, ಬೇರೆ ಬೇರೆ ಗೇಟ್ ಕೂಡ ಇದೆ. ಆ ಬೇರೆ ಬೇರೆ ಗೇಟ್ಗಳಿಗೆ ಕೂಡ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಪೊಲೀಸರು ಭಾರಿ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಎಲ್ಲ ನಾಯಕರು ವಿವಿಧ ಗೇಟ್ಗಳಲ್ಲಿ, ಕೇವಲ ವಿಧಾನಸೌಧದ ಹೈಕೋರ್ಟ್ ಗೇಟ್ ಅಷ್ಟೇ ಅಲ್ಲ, ವಿಕಾಸಸೌಧ ಗೇಟ್ ಇರ್ಬೋದು, ಬೇರೆ ಬೇರೆ ಗೇಟ್ ಇರ್ಬೋದು, ಎಲ್ಲ ಕಡೆಗೂ ಇದು ಮಾಡ್ತಿದ್ದಾರೆ. ಅಶೋಕ್ ಅವರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಅಶೋಕ್ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಕೂಡ ಈಗ ಬೇರೆ ಭಾಗಕ್ಕೆ ಸ್ಥಳಾಂತರ ಮಾಡಲಾಗ್ತದೆ. ಅದೇ ರೀತಿ ಇನ್ನಿತರ ನಾಯಕರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್? ಲಾಜಿಕಲ್ ಎಂಡ್ ಹೋಗುತ್ತೆ? ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ, ಸಂವಿಧಾನವನ್ನ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ. ಇವತ್ತು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ದಲಿತರ ಹಣವನ್ನ ನುಂಗಾಕಿದ್ದಾರೆ ಅಂತ ಭ್ರಷ್ಟ ಸಚಿವರನ್ನ ರಕ್ಷಣೆ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ನೋಡಿ, ದಲಿತರು ದುಡ್ಡು ಹೊಡೆದಿರ್ತಕ್ಕಂಥದ್ದು ಇವರು, ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಇವರು. ಬಿಜೆಪಿ ನಾಯಕ ವಿಜಯೇಂದ್ರ ಮಾತಾಡ್ತಿರುವಂತ ಮಾತು. ಈಗ ವಿಜಯೇಂದ್ರ ಸೇರಿದಂತ ಅನೇಕ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದು ಬೇರೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗಿಂದಲೂ ಕೂಡ ಬಿಗುವಿನ ವಾತಾವರಣ ಈ ಭಾಗದಲ್ಲಿದೆ. ಪ್ರಮುಖವಾಗಿ ವಿಕಾಸಸೌಧ ಗೇಟಿಂದ ನಮ್ದು ಬಿಜೆಪಿಗೋಸ್ಕರ ಅಲ್ಲ ಹೋರಾಟ. ರಾಜ್ಯದ ದಲಿತರ ಪರವಾಗಿ ದಲಿತರ ಹಣ ಉಳಿಬೇಕು. ದಲಿತರ ಹಣ ಉಳಿದ್ರೆ ರಾಜ್ಯದ ದಲಿತರ ಅಭಿವೃದ್ಧಿ ಆಗ್ತೈತೆ. ದಲಿತರು ಕನಸು ಕಂಡಿದ್ದಾರೆ, ನಮ್ಗೆ ಹಣ ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ ದಲಿತರು. ಆದ್ರೆ ಈ ಸರ್ಕಾರ ದಲಿತರ ಹಣವನ್ನು ಹಂಚ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರೆಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ದಲಿತರ ಹಣ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಬಿಜೆಪಿ ಅವ್ರ ವಿರುದ್ಧ ಕೇಸ್ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ ಅವರು. ಬಿಜೆಪಿ ನಾಯಕರು ಮೊದಲು ರಾಜೀನಾಮೆ ಕೊಡಲಿ ಅಂತ. ಬಿಜೆಪಿ ಫಸ್ಟ್ ಲೂಟಿ ಮಾಡಿರೋರು ದಲಿತರ ಹಣ ಯಾರು ಅಂತ ಈಗಾಗಲೇ ಕೋರ್ಟ್ ಹೇಳ್ಬಿಟ್ಟಿದೆ, ಈಗಾಗಲೇ ಹೇಳಿದೆ, ಸಂಸ್ಥೆಗಳು ಹೇಳಿದೆ. ದಲಿತರ ಹಣ ಲೂಟಿ ಮಾಡಿದವರು ಯಾರು? ಕಾಂಗ್ರೆಸ್. ದಲಿತರ ಹಣ ಲೂಟಿ ಮಾಡಿದವರು ಕಾಂಗ್ರೆಸ್ ಅವರು. ಹೋರಾಟ ಪರಿಷತ್ ಅವ್ರು ಹೋರಾಟ ಕಂಟಿನ್ಯೂ ಮಾಡ್ತಾರೆ. ಅಕ್ರಮ ಆಗಿ ನಮ್ಮನ್ನ ಬಂಧಿಸಿದ್ದಾರೆ ಪೊಲೀಸರು. ಅಕ್ರಮ, ಪ್ರಜಾಪ್ರಭುತ್ವದ ವಿರೋಧಿ, ಈ ದಮನಕಾರಿ, ಈ ರೌಡಿಸಂ, ಈ ಗುಂಡಾಗಿರಿ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಗೆ ಈ ಹೋರಾಟದಲ್ಲಿ ಕಂಡು ಬರ್ತಾ ಇರುವಂತಹ ಮತ್ತೆ ಎಲ್ಲಾ ಬಿಜೆಪಿ ನಾಯಕರನ್ನ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನೋಡಬಹುದು, ಒಂದು ವಾಹನವನ್ನ ತಂದಿದ್ದಾರೆ. ಈ ವಾಹನದಲ್ಲಿ ಎಲ್ಲರನ್ನೂ ಕೂಡ
ವಶಕ್ಕೆ ಪಡೆದು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿಂದಲೇ ಹೋರಾಟವನ್ನು ಮಾಡೋ ಬಗ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಇವತ್ತು ವಿಧಾನಸೌಧದ ಕೆಂಗಲ್ ಗೇಟ್ ಇರ್ಬೋದು, ಅದೇ ರೀತಿ ಹೈಕೋರ್ಟ್ ಗೇಟ್ ಇರ್ಬೋದು, ವಿಕಾಸಸೌಧ ಗೇಟ್ ಇರ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ರು. ಇದರ ನಡುವೆಯೂ ಕೂಡ ಬಿಜೆಪಿ ನಾಯಕರು ಇಲ್ಲಿ ಬಂದು ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಿಜೆಪಿ ನಾಯಕರು TV9 ಜೊತೆಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಪೊಲೀಸರನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಸ್ಥಳೀಯವಾಗಿ ಈ ಗ್ರೌಂಡ್ ರಿಪೋರ್ಟ್ ನಮಗೆ ಸಿಗ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಗೇಟ್ನಲ್ಲೂ ಯಾವ ರೀತಿ ಪರಿಸ್ಥಿತಿ ಇದೆ ಅದನ್ನು ಕೂಡ ತೋರಿಸ್ತೀವಿ, ಅಲ್ಲೂ ಕೂಡ ಮಾಹಿತಿಯನ್ನು ನೀಡ್ತೀವಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.